ವಿದ್ವಾನಪೀತ್ಥಂ ಧನುಜಾಃ ಕುಟುಂಬಂ ಪುಷ್ಣನ್ ಸ್ವಲೋಕಾಯ ನ ಕಲ್ಪತೆ ವೈ ಯತ್ ಸ್ವೀಯ ಪಾರಕ್ಯ ವಿಭಿನ್ನ ಭಾವಃ ತಮಃ ಪ್ರಪದ್ಯೇತ ಯಥಾ ವಿಮೂಢಃ. ಭಾಗವತ ಸಾರೋದ್ಧಾರಸ್ಯ ಅಯಂ ಸಪ್ತತಿತಮಃ 70ನೆಯ ಭಾಗಃ. ತತ್ರ ವೈರಾಗ್ಯ ಪ್ರಕರಣೆ ಪ್ರಹ್ಲಾದಸ್ಯ ಮುಚುಕುಂದಸ್ಯ ರಾಜ್ಞಃ ಪುರೂರವಸಃ ಏವಂ ಅನ್ಯೇಷಾಮಪಿ ಅನುಭವ ಕಥನರೂಪಾಣಿ ವಾಕ್ಯಾನಿ ಅತ್ರ ಸಂಜಾಗೃಹೀತಿ ಅವಧೂತಾವತಂಸಃ ವಿಷ್ಣುತೀರ್ಥಃ. ಯತ್ರ ಸಾಧಕೇಷು ಸಾಧಕೈಃ ಕಥಂ ವೈರಾಗ್ಯಂ ಸಂಪಾದ್ಯೇತ ಇತಿ ಸ್ಫುಟಂ ನಿರೂಪ್ಯತೆ. ಬಲಂ ಮೇ ಪಶ್ಯ ಮಾಯಾಯಾಃ ಸ್ತ್ರೀಮಯ್ಯಾಃ ಜೈನೋ ದಿಶಾಂ ಯಾ ಕರೋತಿ ನಿಜಾಯತ್ತಾನ್ ಭ್ರೂವಿಜೃಂಭೇಣ ಕೇವಲಂ ಇತಿ ಕಪಿಲಸ್ಯಾಪಿ ಅಯಮೇವ ಉದ್ಗಾರಃ ಶ್ರೂಯತೆ. ಭಗವಾನೇವ ಸರ್ವಾತ್ಮಕಃ ಸ್ತ್ರೀಯ ಪುರುಷಂ ಪುರುಷೇಣ ಸ್ತ್ರಿಯಂ ಚ ಮಾಯೆಯ ಬಧ್ನಾತಿ. ಅತಃ ಸ್ತ್ರೀಯಾಃ ಕೇವಲಂ ಭ್ರೂವಿಜೃಂಭೇಣ ಇವ ಸರ್ವೇಪಿ ಪುರುಷಾಃ ಪರವಶೀಕ್ರಿಯಂತೆ. ಪುರುಷಸ್ಯ ಚ ನಾನಾವಿಧೈಃ ಭಾವೈಃ ಸ್ತ್ರಿಯಃ ಜೀಯಂತೆ ಇತಿ ಭಗವತ ಏವ ದೈವೀ ಹ್ಯೇಷಾ ಗುಣಮಯೀ ಮಾಯಾ ದುರತ್ಯಯ ಪರಂತು ತಮೇವ ಯೇ ಪ್ರಪದ್ಯಂತೆ ತೇ ಮಾಯಾಂ ಏತಾಂ ತರಂತಿ ಇತಿ ಗೀತಾ ಅಪಿ ಘೋಷಯತಿ. ಅಥಾಯಂ ಪ್ರಹ್ಲಾದಸ್ಯೈವ ಉಪದೇಶಃ ಪ್ರವರ್ತತೆ ದೈತ್ಯ ಬಾಲಕೇಭ್ಯಃ. ಪ್ರಹ್ಲಾದ ದೈತ್ಯ ಬಾಲಕರಿಗೆ ಮಾಡಿದಂತಹ ಉಪದೇಶವನ್ನ ನಾವಿಲ್ಲಿ ನೋಡ್ತಿದ್ದೇವೆ. ಜನಸಾಮಾನ್ಯರ ಪಾಡು ಆ ಕಡೆ ಇರಲಿ, ಸ್ವಯಂ ಜ್ಞಾನಿಗಳಾದವರು ಕೂಡ ವೇದಾದಿ ಶಾಸ್ತ್ರ ಪಾರಂಗತೋಪಿ ಅಂತ ಹೇಳ್ತಾರೆ ವಿಷ್ಣು ತೀರ್ಥರದಕ್ಕೆ. ಎಲ್ಲ ಅನರ್ಥವನ್ನ ತಿಳಿದವನೇ ಅವನು. ಏನು ಅನರ್ಥ ಆಗ್ತದೆ, ಮನುಷ್ಯ ಎಚ್ಚರ ತಪ್ಪಿದ್ರೆ ಅಂತ ಅನ್ನೋದನ್ನು ತಿಳಿದವನೇ. ಅಂಥವನಿಗೂ ಕೂಡ ಈ ಕುಟುಂಬದ ಪೋಷಣೆಯನ್ನ ಹೊರುವ ಪ್ರಸಂಗ ಬಂದ್ರೆ ಮೋಕ್ಷ ಮಾರ್ಗದಿಂದ ಚ್ಯುತನಾಗುವಂಥ ಪ್ರಸಂಗ ಬರ್ತದೆ. ಮಿಥ್ಯಾಜ್ಞಾನಿಗಳಾದವರು ಶಾಶ್ವತವಾದ ದುರ್ಗತಿಯನ್ನು ಹೊಂದುವಂತೆ ಸ್ವೀಯ ಪಾರಕ್ಕೆ ವಿಭಿನ್ನ ಭಾವನಾಗ್ತಾನೆ ಅಂತ ವರ್ಣನೆ ಮಾಡ್ತಾರೆ ಅದನ್ನು. ಇದರಲ್ಲಿ ಸ್ವೀಯರು ತನ್ನವರು ಯಾರು ಮತ್ತೆ ಪರಕೀಯರು ಯಾರು ಎಲ್ಲ ನಾನು ಮಾಡಬೇಕಾದದ್ದೆಲ್ಲವೂ ನನ್ನವರಿಗೆ ಮಾಡಬೇಕೇ ಹೊರತು ಪರಕೀಯರಿಗೆ ಮಾಡಬಾರ್ದು. ಹೀಗೆ ಧೃತರಾಷ್ಟ್ರ ಹೇಗೆ ತನ್ನ ಮಕ್ಕಳು ಮತ್ತೆ ತನ್ನ ತಮ್ಮನಾದಂಥ ಪಾಂಡು ಮಹಾರಾಜನ ಮಕ್ಕಳು ಅಂತ ಒಂದು ಭೇದ ಭಾವವನ್ನು ತೋರಿಸಿದನು, ಹಾಗೆ ಈ
ಸಾಧಾರಣ ಒಬ್ಬ ಮನುಷ್ಯನೂ ಕೂಡ, ಅವನು ವಿದ್ವಾಂಸನೇ ಆಗಿದ್ರೂ ಇಂಥ ಒಂದು ಭೇದ ಭಾವವನ್ನು ಮನಸ್ಸಿನಲ್ಲಿ ಹುಟ್ಟಾಕೊಳ್ತಾನೆ. ಅವನಿಗಿರುವಂಥ ಮೋಹ ಹಾಗೆ ಮಾಡಿಸ್ತದೆ. ಮತ್ತೆ ಅವನ ದುರಾಸೆ ಅದರಿಂದ ಬೆಳೀತಾ ಹೋಗ್ತದೆ. ಮತ್ತಷ್ಟು ಮೋಕ್ಷದ ಮಾರ್ಗದಿಂದ ದೂರ ಹೋಗ್ತಾನೆ ಅಂತ ಅದನ್ನು ಹೇಳ್ತಾರೆ. ತತ್ರ ತತ್ರ ದ್ರವ್ಯಾದ್ಯಾಶಯ ಪರಿಭ್ರಮನ್ ಸ್ವಮನೋನುಸಾರತಃ ಕದಾಚಿತ್ ಲಾಭೇ ಹೃಷ್ಯನ್ ಅಲಾಭೇ ಶುಷ್ಯನ್. ದೊಡ್ಡ ವಿದ್ವಾಂಸನಿಗೂ ಕೂಡ ಸ್ಥಾನ, ಮಾನ, ಧನ ಮತ್ತೆ ಸಂಪತ್ ಪರಿಗ್ರಹ ಇತ್ಯಾದಿಗಳ ದುರಾಸೆ ಹುಟ್ಟುತ್ತದೆ. ಅದಕ್ಕಾಗಿ ಎಲ್ಲೆಂದರಲ್ಲಿ ಸಂಚಾರ ಮಾಡ್ತಾ ಹೋಗ್ತಾನೆ. ಅಲ್ಲಿ ಏನಾದರೂ ಲಾಭ ಸಿಕ್ಕರೆ, ಧನ ಮಾನ ಮೊದಲಾದ ಸಿಕ್ಕರೆ ಸಂತೋಷ ಪಡ್ತಾನೆ. ಅಲಾಭೆ ಶುಷ್ಯನ್. ಪರಿಭ್ರಮನ್ನಪಿ ವಿತ್ತಮ ಅಲಭಮಾನ. ಧನ ಸಿಗದೇ ಇದ್ದಾಗ ಮತ್ತಷ್ಟು ದುಃಖಕ್ಕೆ ಒಳಗಾಗ್ತಾನೆ. ಮತ್ತೊಮ್ಮೆ ಅವನಿಗೆ ಮುಪ್ಪು ಬಲವಾದಾಗ ಧನಕ್ಕಾಗಿ ಸಂಚಾರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಮತ್ತೆ ಗಳಿಸ್ಲಿಕ್ಕಾಗೋದಿಲ್ಲ. ಕೃಪಣಃ ಯಾಚಕ ಮುದ್ರಾ ಮುದ್ರಿತಃ ಅಂತ ಅಪಹಾಸ್ಯ ಮಾಡ್ತಾರೆ ಅವಧೂತರು. ಅವನ ಮುಖ ನೋಡಿದ್ರೆ ಇವನು ಬೇಡ್ಲಿಕ್ಕಾಗಿ ಸನ್ನದ್ಧನಾದವನಂತೆ ಕಾಣಿಸ್ತಾನೆ. ಹಣೆಯಲ್ಲಿ ಆತನ ಮುಖದಲ್ಲಿ ಆತನ ಅತೃಪ್ತಿ ಕಾಣಿಸ್ತಾ ಇರ್ತದೆ. ಇನ್ನೂ ಇವನಿಗೆ ಬೇಕು ಬೇಕು ಅನ್ನುವ ಯಾಚನೆಯ ಪ್ರವೃತ್ತಿ ಈತನನ್ನು ಬಿಟ್ಟಿಲ್ಲ ಅಂತ ಅನ್ನೋದು ನೋಡಿದವರಿಗೆಲ್ರಿಗೂ ಕೂಡ ಗೊತ್ತಾಗ್ತದೆ. ಭಾಗವತದ ಕೆಲವು ಶ್ಲೋಕಗಳನ್ನ ಅಲ್ಲಿ ವಿಷ್ಣು ತೀರ್ಥರು ಉದ್ಧರಿಸ್ತಾರೆ. ರೋಗವಶೇನ ಅಪ್ರದೀಪ್ತಾಗ್ನಿ. ರೋಗ ಉಲ್ಬಣಿಸಿದೆ, ತಿಂದ ಆಹಾರ ಸರಿಯಾಗಿ ಜೀರ್ಣವಾಗ್ತಿಲ್ಲ, ಅವನ ಆಹಾರದ ಸ್ವೀಕಾರದ ಪ್ರಮಾಣ ಕಡಿಮೆ ಆಗಿದೆ, ಓಡಾಟ ಕಡಿಮೆ ಆಗಿದೆ, ಕುಟುಂಬದ ಚಿಂತೆ ಯಾವತ್ತೂ ನಡೀತಾ ಇದೆ. ನಾನಿಲ್ಲದೆ ಇವರು ಬದುಕುವುದು ಹೇಗೆ ಅಂತ ತನ್ನವ್ರ ಬಗ್ಗೆ, ತನ್ನ ತಂದೆ ತಾಯಿ ಮಕ್ಕಳು ಮೊದಲಾದವರು ಎಲ್ಲರ ಬಗ್ಗೆನೂ ಕೂಡ ಆತ ಚಿಂತೆ ಮಾಡ್ತಾನೆ. ಇದೆಲ್ಲ ಕಪಿಲ ಋಷಿ ತನ್ನ ತಾಯಿಗೆ ವರ್ಣನೆ ಮಾಡಿದಂಥ ಒಂದು ಭಾಗ. ಅಹೋಮೇ ಪಿತರೋ ವೃದ್ಧೌ ಬಾಲಾತ್ಮಜಾ ಸತಿ ಅನಾಥ ಮಾಮೃತೆ ದೀನಾಹ ಕಥಂ ಜೀವಂತಿ ದುಃಖಿತಾಹ. ನನ್ನ ತಂದೆ ತಾಯಂದರು ಮುದುಕರಾಗಿದ್ದಾರೆ, ಮತ್ತೆ ನನ್ನ ಹೆಂಡತಿ ಇನ್ನೂ ಕೂಡ ಸಣ್ಣವಳಿದ್ದಾಳೆ, ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಅವಳಿಗೆ. ನಾನಿಲ್ಲದೆ ಹೋದ್ರೆ ಇವರು ಬದುಕ್ತಾರೆ ಹೇಗೆ? ಏವಂ ಕುಟುಂಬ ಭರಣೆ ವ್ಯಾಪೃತಾತ್ಮ. ಯಾವತ್ತು ಕುಟುಂಬವನ್ನು ಪೋಷಿಸುವುದರಲ್ಲೇ ಆತನ ಮನಸ್ಸು ತೊಡಗಿರ್ತದೆ. ಕಂಠೋ ಗುರುಗುರಾಯತೆ. ಆ ಸಂದರ್ಭದಲ್ಲೂ ಕೂಡ ಏನೋ ಮಾತಾಡಬೇಕು ಅಂತ ಬಯಸ್ತಾನೆ, ಆದರೆ ಅವನ ಕಂಠದಿಂದ ಕೇವಲ ಗುರು ಅನ್ನುವಂಥ ಶಬ್ದ ಮಾತ್ರ ಬರ್ತದೆ. ಮ್ರಿಯತೆ ಕ್ರಂದತಾಂ ಸ್ವಾನಾಂ. ಕೊನೆಗೊಂದು ದಿವಸ ಅವರೆಲ್ಲ ಅಳ್ತಾ ಇರ್ತಾರೆ, ಇವನು ತನ್ನ ಪ್ರಾಣ ಪರಿತ್ಯಾಗ ಮಾಡ್ತಾರೆ. ವಿದ್ವಾನ್ ಅಂತ ಬಂತಲ್ಲಿ, ವಿದ್ವಾಂಸರ ಪರಿಸ್ಥಿತಿಯು ಹೀಗೆ ಇರ್ತದೆ ಅಂತ. ಎಷ್ಟೇ ಓದಿದವನಾದರೂ ತಿಳಿದವನಾದರೂ ಅವನ ಮನಸ್ಸು ಹೀಗೆ ಮುಗ್ಧ ಆಗ್ತದೆ. ಸಂಸಾರದ ಸುಖಕ್ಕಾಗಿ ಆತನ ಮನಸ್ಸು ಚಡಪಡಿಸ್ತದೆ. ಒಂದು ಶ್ಲೋಕ ವಿಶ್ವಾಮಿತ್ರ, ಪರಾಶರ ಮೊದಲಾದವರ ಕುರಿತಾಗಿ ಬಂದಿರುವಂತಹ ಶ್ಲೋಕ ಅದು. ಮೊನ್ನೆ ಆ ಸ್ತ್ರೀಯರ ಮಾಯೆಗೆ ಹೇಗೆ ಪುರುಷರು ಬಲಿಯಾಗ್ತಾರೆ ಅಂತ ಅನ್ನೋದನ್ನ ನಾವು ನೋಡಿದ್ವಲ್ಲ. ಅಂಥದೇ ಇನ್ನೊಂದು ಮಾತಿದು. ವಿಶ್ವಾಮಿತ್ರ ಪರಾಶರ ಪ್ರಭೃತಯ ವಾತಾಮು ಪರ್ಣಾಶನಾ
ಸ್ತ್ರೀ ತೇಪಿ ಸ್ತ್ರೀಮುಖ ಪಂಕಜಂ ಸುಲಲಿತಂ ದೃಷ್ಟ್ವೈವ ಮೋಹಂ ಗತಾಃ ಶಾಲ್ಯನ್ನಂ ಸುಘೃತಂ ಪಯೋದಧಿಯುತಂ ಭುಂಜಂತಿ ಯೇ ಮಾನವಾಃ ತೇಷಾಂ ಇಂದ್ರಿಯ ನಿಗ್ರಹೋ ಯದಿ ಭವೇತ್ ವಿಂಧ್ಯ ಪ್ಲವೇತ್ ಸಾಗರೆ ಅಂತ. ವಿಶ್ವಾಮಿತ್ರ ಪರಾಶರಂಥ ದೊಡ್ಡ ದೊಡ್ಡ ಋಷಿಗಳು ಅವ್ರೇನು ಮಾಡ್ತಿದ್ರು? ವಾತ ಅಂಬು ಪರ್ಣಾಶನ, ಅವರು ಸ್ವೀಕಾರ ಮಾಡ್ತಿದ್ದದ್ದು ಕೇವಲ ಗಾಳಿಯನ್ನು, ನೀರನ್ನು, ಒಣ ಎಲೆಯನ್ನು. ಅಂಥವರು ಕೂಡ ಈ ಮತ್ಸ್ಯಕನ್ಯೆ ಪರಾಶರ ಮತ್ಸ್ಯಕನ್ಯೆಯ ಮುಖವನ್ನು ನೋಡಿ ಮರುಳಾದ, ಸತ್ಯವತಿಯ ಮುಖವನ್ನು ನೋಡಿ ಮರುಳಾದ. ವಿಶ್ವಾಮಿತ್ರರು ಮೇನಕೆಯ ಹುಬ್ಬಿನ ಕುಣಿತಕ್ಕೆ ಅನುಸಾರವಾಗಿ ತಾವು ಕುಣಿದ್ರು. ಅಂಥವ್ರ ಪರಿಸ್ಥಿತಿಯೇ ಹೀಗಾಯಿತು. ನಮ್ಮಂಥವ್ರದ್ದು ಏನು ಹೇಳಬೇಕು ಅಂತದ ಆ ಶ್ಲೋಕ. ಯಾಕೆಂದರೆ ಶಾಲ್ಯನ್ನಂ ಸುಘೃತಂ ಪಯೋದಧಿಯುತಂ, ನಾವು ಉಣ್ಣುವುದು ಒಳ್ಳೆ ಸಣ್ಣಕ್ಕೆ ಅನ್ನ, ಸುಘೃತಂ ಒಳ್ಳೆಯ ತುಪ್ಪ, ಅದಕ್ಕೆ ಬೇಕೇ ಬೇಕು. ಪಯೋದಧಿಯುತಂ, ಯಾವತ್ತು ಹಾಲು ಮೊಸರು ಇಲ್ಲದೆ ನಾವು ಊಟ ಮಾಡಲೇ ಒಲ್ಲೆವು. ಇಂಥ ನಮಗೆ ಒಂದು ವೇಳೆ ಇಂದ್ರಿಯ ನಿಗ್ರಹ ಬರುವುದು ಹೌದಾದರೆ ವಿಂಧ್ಯ ಪರ್ವತ, ಹಿಮಾಲಯ ಪರ್ವತ ಮೊದಲಾದದ್ದು ಸಾಗರದಲ್ಲಿ ಯಾಕೆ ತೇಲಬಾರದು ಅಂತಾರೆ. ಇಂಥ ಘಟನೆಗಳನ್ನೆಲ್ಲ ಸೇರಿಸಿ ಇಲ್ಲಿ ವಿಶ್ವಾಮಿತ್ರನ ಕುರಿತಾಗಿ ವರ್ಣನೆ ಮಾಡಿದ್ದಾರೆ. ವಿಶ್ವಾಮಿತ್ರಂದೆಲ್ಲ ವಿದ್ವಾಂಸನ ಕುರಿತಾದಂಥ ವರ್ಣನೆ ಅದು. ವಿದ್ವಾಂಸ ಎಂಬ ಒಂದು ಮಾತಿನಿಂದ ವಿಶ್ವಾಮಿತ್ರ, ಪರಾಶರ ಮತ್ತು ಉಳಿದಂಥ ನಮ್ಮಂಥ ಜನಸಾಮಾನ್ಯರು ಇವರೆಲ್ಲರನ್ನೂ ಕೂಡ ಅಲ್ಲಿ ಸಂಗ್ರಹ ಮಾಡಿದ್ದಾರೆ ಭಾಗವತಕಾರರು. ಮುಂದೆ ಮುಚುಕುಂದೇ ಆದಂಥ ಒಂದು ಮಾತನ್ನ ವರ್ಣನೆ ಮಾಡ್ತಾರೆ. ವಿಮೋಹಿತೋಯಂ ಜನ ಈಶಮಾಯಯ ತ್ವದೀಯ ತ್ವಾಂ ನ ಭಜತ್ಯನರ್ಥದೃಕ್ ಸುಖಾಯ ದುಃಖ ಪ್ರಭವೇಶು ಸಜ್ಜತೆ ಗೃಹೇಶು ಯೋಷಿತ್ ಪುರುಷಶ್ಚ ವಂಚಿತಃ ಅಂತ. ಮುಚುಕುಂದ ಕೃಷ್ಣನಿಗೆ ಹೇಳ್ತಾನೆ, ಭಗವಂತನೇ, ನಿನ್ನ ಇಚ್ಛೆಯಂತೆ ನಿನಗೆ ಅಧೀನವಾದ ಈ ಬಂಧಕ ಪ್ರಕೃತಿ ನನ್ನಂಥವರನ್ನ ಕಟ್ಟಿ ಹಾಕಿದೆ. ಈ ಸಂಸಾರವನ್ನೇ ಮಹಾಪುರುಷಾರ್ಥ, ಮಹಾಸುಖ ಅಂತ ನಾವು ಭಾವಿಸಿಬಿಟ್ಟಿದ್ದೀವಿ. ದುಃಖಕ್ಕೆ ಕಾರಣವಾದಂಥ ಈ ಎಲ್ಲ ಜಡ ಚೇತನ ವಸ್ತುಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದೀವಿ. ಎಲ್ಲ ಸ್ತ್ರೀಯರದು ಇದೇ ಕಥೆ, ಪುರುಷರದು ಇದೇ ಕಥೆ ಅಂತಾನೆ ಮುಚುಕುಂದ. ಮಮೈಷ ಕಾಲೋಜಿತ ನಿಷ್ಫಲೋಗತೋ ರಾಜ್ಯಶ್ರೀಯೋನ್ನದ್ಧ ಮದಸ್ಯ ಭೂಪತೆ ಮರ್ತ್ಯಾತ್ಮ ಬುದ್ಧೇ ಸುತದಾರಕೋಶೇಷು ಆಸಜ್ಜಮಾನಸ್ಯ ದುರಂತ ಚಿಂತೆಯ. ನಾನು ಹಿಂದೆ ಯಾರಿಗೂ ಸೋತವನಲ್ಲ, ಎಲ್ಲ ರಾಕ್ಷಸರನ್ನು ಕೂಡ ಸೋಲಿಸಿ ದೇವತೆಗಳಿಗೆ ಜಯ ತಂದಿಟ್ಟವನು. ಆದರೆ ನನಗೆ ನನ್ನ ಈ ರಾಜ್ಯ, ನನ್ನ ಸಂಪತ್ತು, ಇದ್ರ ಬಗ್ಗೆ ಒಂದು ಹೇಳತೀರದಂಥ ಅಭಿಮಾನ. ಆ ಅಭಿಮಾನದಿಂದಾಗಿ ನಾನು ಕುರುಡಾಗಿಬಿಟ್ಟಿದ್ದೆ. ಅವುಗಳ ರಕ್ಷಣೆಗಾಗಿ, ನನ್ನ ಸಂಪತ್ತಿನ ರಕ್ಷಣೆಗಾಗಿ ಮೊದಲಿಂದಲೂ ಇವತ್ತಿನವರೆಗೂ ನನ್ನ ಆಯುಷ್ಯವನ್ನು ನಾನು ವ್ಯರ್ಥವಾಗಿ ಕಳೆದುಬಿಟ್ಟೆ. ಕಲೇವರೇಸ್ಮಿನ್ ಘಟಕುಡ್ಯ ಸನ್ನಿಭೆ ನಿರೂಢಮಾನೋ ನರದೇವ ಇತ್ಯಹಂ ವ್ರತೋ ರಥೇಭಾಶ್ವ ಪದಾತ್ಯನೀಕ ಅನೀಕಪೈಹಿ ಗಾಂ ಪರ್ಯಟನ್ ತ್ವಾಂ ಅಗಣಯ್ಯ ದುರ್ಮದಃ. ನಮ್ಮ ಈ ಶರೀರ ಮಣ್ಣು, ಬೆಂಕಿ, ನೀರು ಇದರಿಂದ ಆದದ್ದು. ಇದಕ್ಕೂ ಒಂದು ಗೋಡೆಗೂ ಏನು ವ್ಯತ್ಯಾಸ ಇದೆ? ಒಳಗೆ ಒಂದು ಜೀವ ಇದೆ, ಆ
ಆ ಜೀವ ಉಸಿರಾಡ್ತಿದೆ, ಒಂದಿಷ್ಟು ಜ್ಞಾನ ಆಲೋಚನೆ ಇತ್ಯಾದಿಗಳನ್ನ ಪಡ್ಕೊಂಡಿದೆ. ಅಷ್ಟನ್ನು ಬಿಟ್ಟರೆ ಗೋಡೆಯೂ ಒಂದು ದಿವಸ ಬಿದ್ದು ಹೋಗಬೇಕು, ಗೋಡೆ ಮಡಿಕೆ ಇವೆಲ್ಲವೂ ಬಿದ್ದು ಹೋಗಬೇಕು. ಹಾಗೆ ನಾವು ಎಲ್ಲರೂ ಕೂಡ ಬಿದ್ದು ಹೋಗಬೇಕಾದದ್ದೇ. ನಾವೆಂದೂ ಶಾಶ್ವತವಾಗಿ ಇಲ್ಲಿರುವವರಲ್ಲ. ಆದರೆ ಅದರಲ್ಲಿ ನಾನೇ ರಾಜ ಅಂತ ಒಂದು ಅಭಿಮಾನ ನನಗೆ. ನನ್ನ ರಥ, ನನ್ನ ಆನೆ, ಕುದುರೆ, ಕಾಲಾಳುಗಳು ಇವೆಲ್ಲ ಸೈನ್ಯವನ್ನು ನನ್ನ ಜೊತೆಗಿಟ್ಟುಕೊಂಡು ಭೂಮಿಯಲ್ಲೆಲ್ಲ ಸಂಚಾರ ಮಾಡಿದೆ, ದಿಗ್ವಿಜಯ ಮಾಡಿದೆ. ಪರಮೇಶ್ವರನಾದಂಥ ರಾಜರಾಜನಾದಂಥ ನಿನ್ನನ್ನು ನಾನು ಪರಿಗಣಿಸಲೇ ಇಲ್ಲ. ಪುರಾ ರಥೈ ಹೇಮ ಪರಿಷ್ಕೃತೈ ಚರನ್ ಮತಂಗಜೈರ್ವಾ ನರದೇವ ಸಂಸ್ಥಿತೈ ಸಯೇವ ಕಾಲೇನ ದುರತ್ಯಯೇನ ವೈ ಕಲೇವರೋ ವಿಟ್ ಕೃಮಿ ಭಸ್ಮ ಸಂಸ್ಥಿತಃ. ಅವನು ಮುಚುಕುಂದ ರಾಜ ಮುಂದೆ ಹೇಳ್ತಾ ಹೋದ, ಈ ಪಾರ್ಥಿವ ದೇಹ ಇದನ್ನು ನಾನು ರಾಜ ಅಂತ ತಿಳಿದಿದ್ದೆ. ಜನರು ಕೂಡ ಇದನ್ನೇ ರಾಜ ಅಂತ ತಿಳಿದು ಇದಕ್ಕೆ ಮಾನ ಮರ್ಯಾದೆ ಎಲ್ಲ ಮಾಡ್ತಿದ್ರು. ಬಂಗಾರದಿಂದ ಅಲಂಕೃತವಾದಂತಹ ರಥ ಆನೆಗಳೆಲ್ಲ ಏರಿ ಸಂಚಾರ ಮಾಡ್ತಿದ್ದೆ. ಆದರೆ ಇದೇ ದೇಹ ಮೃತ್ಯುವಿನ ಕಡೆಗೆ ಹೋಗಲೇಬೇಕಲ್ಲ ಒಂದು ದಿವಸ. ನಾವು ಸತ್ತರೆ ಅದು ನಾಯಿ, ನರಿ, ಮತ್ತೆ ಯಾವುದು ಕ್ರಿಮಿ ಅದರ ವಶ ಆಗಬೇಕು. ಕಲೆಯವರು ವಿಟ್ ಕ್ರಿಮಿ ಭಸ್ಮ ಸಂಸ್ಥಿತ ಅಂತಾನೆ. ಶರೀರವನ್ನು ಹಾಗೆ ಎತ್ತಿ ಬಿಸಾಕ್ತಾರೆ ಪಾರ್ಸಿಗಳಲ್ಲಿ. ಹಾಗೆ ಎತ್ತಿ ಬಿಸಾಕಿದ್ರೆ ನಾಯಿ ನರಿಗಳ ಹೊಟ್ಟೆ ಸೇರಿ ಅಲ್ಲಿ ಮಲ ಆಗ್ತದೆ. ಹಾಗೆ ಕೊಳತರೆ ಕ್ರಿಮಿ ಆಗ್ತದೆ. ಅದನ್ನು ಹೂತು ಹಾಕಿದರೆ ನಾಯಿ ನರಿಗಳ ಬಾಯಿಗೆ ಅದು ಸಿಗದೇ ಇರಬಹುದು, ಆದರೆ ಅದು ಅಲ್ಲೇ ಕ್ರಿಮಿಗಳಿಗೆ ಬಲಿ ಆಗ್ತದೆ. ಸುಟ್ಟರೆ ಬೂದಿಯಾಗಿ ಹೋಗ್ತದೆ. ಅಂತೂ ಏನೋ ಒಂದು ಕಾರಣದಿಂದ ಅದು ಹೋಗಬೇಕಾದದ್ದು ನಿಶ್ಚಿತ. ಅದು ನಾಯಿ ನರಿಗಳ ಪಾಲಾದರೂ, ಕ್ರಿಮಿಗಳ ಪಾಲಾದರೂ, ಭಸ್ಮವೇ ಆದರೂ ಎಲ್ಲಾದ್ರದ್ದು ಪರಿಣಾಮ ಒಂದೇ. ಅಂತೂ ಪ್ರಕೃತಿಯನ್ನೇ ಹೋಗಿ ಸೇರಬೇಕು. ಅದಕ್ಕೆ ಈ ಶರೀರವನ್ನ ಪಂಚತ್ವವನ್ನು ಹೊಂದಿತು ಅಂತ ವರ್ಣನೆ ಮಾಡ್ತಿರ್ತಾರೆ. ಪಂಚತ್ವವನ್ನು ಹೊಂದುವುದು ಅಂದ್ರೆ ಪಂಚಮಹಾಭೂತಗಳಲ್ಲಿ ಲೀನವಾಗುವುದು ಅಂತ ಅರ್ಥ. ಅದನ್ನೇ ಸಂಕ್ಷಿಪ್ತವಾಗಿ ಪಂಚತ್ವವನ್ನು ಹೊಂದುವುದು ಅಂತ ವರ್ಣಿಸ್ತಾರೆ. ದೇವ ಸಂಧಿತಮಪ್ಯಂತೆ ಕ್ರಿಮಿ ವಿಡ್ಭಸ್ಮ ಸಂಧಿತಂ ಭೂತ ದೃಕ್ ಕುರುತೆ ಸ್ವಾರ್ಥಂ ಕಿಂ ವೇದ ನಿರಯೋ ಮತಃ ಅಂತ ಇನ್ನೊಂದು ಮಾತಿದೆ. ಇದು ನಾರದರು ನಳಕೂಬರ ಮತ್ತು ಮಳಿಗ್ರೀವರಿಗೆ ಹೇಳುವಂಥ ಮಾತು. ಅವರು ಕೂಡ ನಾರದರು ಬಂದಾಗ ಅವರನ್ನ ಲೆಕ್ಕಿಸದೆ ಅವರಿಗೆ ಅವಮಾನ ಮಾಡಿದ್ರು. ಆಗ ನಾರದರು ಹೇಳಿದ್ರು, ನೀವು ದೇವತೆಗಳು ಇರಬಹುದು, ಆದರೆ ನಿಮ್ಮ ದೇಹವೂ ಕೂಡ ಕೊನೆಗೆ ಒಂದು ಬಾರಿ ನಾಶ ಹೊಂದಲೇಬೇಕಲ್ಲ. ದೇವತೆಗಳ ದೇಹ ಅಂತದೇನು ಮನುಷ್ಯರ ದೇಹಕ್ಕಿಂತ ಹೆಚ್ಚು ಕಾಲ ಇದ್ದೀತೆ ಹೊರತು ಶಾಶ್ವತ ಕಾಲ ಅದು ಇರುವಂಥದ್ದೇನಲ್ಲ. ಆದ್ದರಿಂದ ನೀವು ಈ ಸರೋವರದಲ್ಲಿ ನಗ್ನರಾಗಿ ತಿರುಗಾಡ್ತಾ ಇದ್ದೀರಿ. ನಾನು ಬಂದರೂ ಕೂಡ ನನ್ನನ್ನು ನೀವು ಲೆಕ್ಕಿಸ್ತಿಲ್ಲ, ಅವಮಾನಕ್ಕೆ ಈಡು ಮಾಡ್ತಾ ಇದ್ದೀರಿ. ಮುಂದಿನ ಶ್ಲೋಕದಲ್ಲಿ ಮುಚುಕುಂದ ಭಗವಂತನ ದರ್ಶನ ತನಗಾಗಿದ್ದು ಇದೊಂದು ಅನುಗ್ರಹ ಅಂತ ಭಾವಿಸಿದ್ದು ಕಂಡು ಬರ್ತದೆ. ಅವನು ಹಾಗೆ ಹೇಳ್ಕೊಳ್ತಾನೆ. ಮನ್ಯೇ ಮಮಾನುಗ್ರಹ ಈಶತೆ ಕೃತಃ ರಾಜ್ಯಾನುಬಂಧಾಪಗಮೋ ಯದೃಚ್ಛಯ ಯ ಪ್ರಾರ್ಥತೆ ಸಾಧುಭಿರೇಕಚರ್ಯಯ ವನಂ ವಿವಿಕ್ಷದ್ಕ್ಷುದ್ಭಿ ಅಖಂಡ ಭೂಮಿಪೈಹಿ ಅಂತ. ಅಖಂಡ ಭೂಮಂಡಲವನ್ನು ಆಳುವಂತಹ, ಚತುಸ್ಸಾಗರ ಪರ್ಯಂತವಾದಂತಹ ಭೂಮಿಯನ್ನು ಆಳುವಂತಹ ಜನರು ಕೂಡ ಕೊನೆಗೊಂದು ಬಾರಿ ಎಲ್ಲವನ್ನು ಬಿಟ್ಟು ಮೋಕ್ಷ ಸಾಧನೆ ಮಾಡಬೇಕು ಅಂತ ಹಂಬಲವನ್ನು ಇಟ್ಕೊಂಡು ಕಾಡಿಗೆ ಹೋಗ್ತಾರೆ. ಅಥವಾ ನಾಡಿನಲ್ಲೇ ಇದ್ರೂ ಕೂಡ ಕಾಡಿನಲ್ಲಿ ಇದ್ದಂತೆ ಇರ್ತಾರೆ. ಅದಕ್ಕೆ ಪ್ರತಿಬಂಧಕವಾಗಿ ಏನು ಸಂಸಾರದ ಬಂಧನ ಇದೆ ಅದನ್ನೆಲ್ಲ ಕಡಿದುಕೊಳ್ಬೇಕು ಅಂತ ಬಯಸ್ತಾರೆ. ನನಗೆ ಆ ಬಂಧನ ಅಂತನ್ನುವುದು
ನಿನ್ನ ಭಗವಂತನ ಅನುಗ್ರಹದಿಂದ ಅನಾಯಾಸವಾಗಿ ಬಂದಿದೆ. ನೀನು ನನಗಿದು ಮಾಡಿದ ಅನುಗ್ರಹ ಅಂತ ನಾನು ಭಾವಿಸ್ತೇನೆ ಅಂತ ನಾವು. ಅದಕ್ಕೆ ಒಂದು ಹಿನ್ನೆಲೆ ಇದೆ. ಅದು ಭಾಗವತ ಕೇಳಿದವರಿಗೆ ನಿಮ್ಗೆಲ್ಲರಿಗೂ ಗೊತ್ತಿದ್ದೇ ಇರ್ತದೆ. ತ್ರೇತಾಯುಗದ ಕಾಲದಲ್ಲಿ ಗುಹೆಯೊಳಗೆ ಮಲಗಿದ್ದಂತೆ ಮುಚ್ಕೊಂಡ. ದ್ವಾಪರ ಯುಗದ ಕೊನೆಯಲ್ಲಿ ಕೃಷ್ಣನ ಅವತಾರ ಆಗಿತ್ತಲ್ಲ, ಆಗ ಅವನು ಎದ್ದವನು. ಕೃಷ್ಣ ಅಲ್ಲಿಗೆ ಬಂದಾಗ ಹಿಂದೆ ಯಾವಾಗೋ ಅವನು ರಾಜ್ಯದ ಸಂಬಂಧವನ್ನು ಪಡ್ಕೊಂಡಿದ್ದ. ರಾಜ್ಯದ ಸಂಬಂಧ ಬೇಡ ಅನ್ನುವುದೇ ಆತನ ಹಂಬಲಾಗಿತ್ತು. ಅವನು ಕೂಡ ಜ್ಞಾನಿಯೇ ಆಗಿದ್ದ. ಭಗವಂತನನ್ನ ಕೃಷ್ಣನನ್ನ ಯಾವಾಗಲೂ ಒಂದು ಬಾರಿ ನೋಡಿದಾಗ ಆತನಿಗೆ ವೈರಾಗ್ಯ ಬಂದದ್ದಲ್ಲ. ಮೊದಲೇ ವೈರಾಗ್ಯ ಆತನ ಮನಸ್ಸಿನಲ್ಲಿ ಇತ್ತು. ಅದೀಗ ಭಗವಂತ ರಾಜ್ಯದ ಸಂಬಂಧವನ್ನ, ಅವನ ವೈಭವವನ್ನೆಲ್ಲ ಮಣ್ಣು ಪಾಲು ಮಾಡಿದ ಮೇಲೆ ಈಗ ಅವನಿಗೆ ಹೆಚ್ಚು ಸಂತೋಷ ಆಯ್ತಷ್ಟೆ. ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದವನು, ಮಾಂಧಾತ ಚಕ್ರವರ್ತಿಯ ಮಗ. ಇಂದ್ರಾದಿ ದೇವತೆಗಳು ಅವನನ್ನು ಕೇಳ್ಕೊಂಡ್ರು, ನೀನು ನಮ್ಮೆಲ್ಲರನ್ನು ರಕ್ಷಿಸಬೇಕು ಅಂತ. ಅದರಂತೆ ರಕ್ಷಿಸಿದ. ದೀರ್ಘಕಾಲ ಅವರನ್ನು ರಕ್ಷಿಸಿದ ತನ್ನ ಪರಾಕ್ರಮದಿಂದ. ಆಗ ಆತನ ಮಕ್ಕಳು, ಪತ್ನಿಯರು ಎಲ್ಲರೂ ಕೂಡ ಕಾಲಾಧೀನರಾಗಿ ಬಿಟ್ಟಿದ್ರಂತೆ. ಇನ್ನೇನ್ ಮಾಡ್ಬೇಕು, ಹಾಗಾದ್ರೆ ಅವನಿಗೆ ಕೊಡ್ಬೇಕೇನನ್ನ? ಅದಕ್ಕೆ ಅವರಂದ್ರು, ನಮಗೆ ಮೋಕ್ಷವೊಂದನ್ನು ಬಿಟ್ಟು ಬೇರೆ ಏನನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಮೋಕ್ಷವನ್ನು ಕೊಡುವವನು ಭಗವಂತ ಅಂತ ಹೇಳಿದರು. ಒಬ್ಬನೇ ಕೊಡ್ಬೇಕು. ಅವನಿಗೀಗ ಆ ರಾಜನಿಗೆ ಎಲ್ಲವನ್ನೂ ಕಳ್ಕೊಂಡಿದ್ದೀನಿ, ನಾನು ಅನ್ನದಾದ ಸಂಪತ್ತಿನೆಲ್ಲ ಕಳ್ಕೊಂಡಿದ್ದೀನಿ, ಅದೆಲ್ಲವನ್ನು ಮರಳಿ ಕೊಡಿ ಅಂತ ಏನಾದ್ರು ಕೇಳ್ಬೋದಿತ್ತು. ಆದ್ರೆ ಆ ಆಸೆ ಪಡ್ಲಿಲ್ಲ ಅವನು. ಅದೆಲ್ಲ ಹೋಗಿದ್ದೆಲ್ಲ ಒಳ್ಳೆಯದೇ ಆಯ್ತು ಅಂತ ಭಾವಿಸಿದ. ಭಗವಂತನ ಸೇವಾ ಮಾಡಬೇಕು ಅಂತ ಬಯಸಿದ್ದ. ಅದಕ್ಕಾಗಿ ಅವನಿಗೆ ದೈವ ಸಂಕಲ್ಪದಂತೆ ನಿದ್ರೆ ಬೇಕು ನನಗೂ ಅಂತ ಕೇಳ್ಕೊಂಡಿದ್ದ. ನಿದ್ರೆ ಅವನಿಗೆ ಬಂದಿತ್ತು. ಆದರೆ ಭಗವಂತನ ಮತ್ತು ಭಗವಂತನ ಅಖಂಡ ಭಕ್ತರಾದಂತಹ ದೇವತೆಗಳ ಸೇವೆ ಮಾಡಿದ್ನಲ್ಲ, ಅದಕ್ಕೆ ಫಲ ಕ್ಷುದ್ರವಾದ ನಿದ್ರೆ ಅಲ್ಲ, ಅದಕ್ಕೆ ಇನ್ನೂ ದೊಡ್ಡ ಫಲವೇ ಸಿಗಬೇಕಾಗಿತ್ತು. ಅದಕ್ಕೆ ಕಾಲಯವನ ನಾಶವನ್ನ ಆ ಮುಜುಕುಂದನಿಂದ ಮಾಡಿಸಿದ ಭಗವಂತ. ಆ ಮೂಲಕ ಆತನಿಗೊಂದು ದೊಡ್ಡ ಅನುಗ್ರಹವನ್ನೇ ಮಾಡಿದ. ಹೀಗೆ ನನಗಿದು ನೀನು ಮಾಡಿದ ಅನುಗ್ರಹ ಅಂತ ಅವನು ಹೇಳ್ಕೋತಾ ಇದ್ದಾನೆ, ಆ ಮುಚುಕುಂದ ಮಹಾರಾಜ. ಮುಂದೆ 76ನೇ ಶ್ಲೋಕದಲ್ಲಿ ಪ್ರಿಯವೃತನ ವೈರಾಗ್ಯದ ಕುರಿತಾಗಿ ಒಂದು ವರ್ಣನೆ ಮಾಡ್ತಾರೆ. ಅದು ಕೂಡ ತುಂಬಾ ಸುಂದರವಾದಂತಹ ಒಂದು ಪ್ರಕರಣನೇ. ಏವಂ ಮುಚುಕುಂದ ಮಹಾರಾಜೇನ ವಿರಾಗ ಏವ ಆಶಾಸಿತಃ ಇತಿ ತತ್ರ ಅವಹಿತೈಃ ಭಾವ್ಯಂ ಇತ್ಯಭಿಧಾಯ ಅಧುನಾ ಪ್ರಿಯವೃತ ಮಹಾರಾಜಸ್ಯ ಆಚಾರಮಪಿ ನಿದರ್ಶಯತಿ. ಈ ಯಾವ ರಾಜರು ಕೂಡ ಒಬ್ಬೊಬ್ಬ ದೊಡ್ಡ ದೊಡ್ಡ ವಿದ್ವಾಂಸರಿಗೆ ಯಾವ ದೃಷ್ಟಿಯಿಂದ ಕಡಿಮೆ ಇರಲಿಲ್ಲ. ದೇವ ಋಷಿ ಪಿತೃಪಾಹ ನರಾಹ ಅಂತ ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು ಮತ್ತೆ ಮನುಷ್ಯರು ಅಂತೆಲ್ಲ ಇದ್ದಾರಲ್ಲ. ಮನುಷ್ಯರಿಗೆ ಮುಖ್ಯವಾಗಿ ವೈರಾಗ್ಯ ಬರಬೇಕು. ಉಳಿದವರಿಗೆಲ್ಲ ವೈರಾಗ್ಯ, ಜ್ಞಾನ, ಭಕ್ತಿ ಅವೆಲ್ಲ ಹೃದಯದಲ್ಲಿ ಇದ್ದೇ ಇರ್ತವೆ. ಮನುಷ್ಯರಿಗೆ ಅದು ಬರಬೇಕು. ನಮ್ಮಲ್ಲಿ ಮನುಷ್ಯರಲ್ಲಿ ಅತ್ಯಂತ ದೊಡ್ಡ ದೊಡ್ಡ ವಿದ್ವಾಂಸರು ಅಂತ ಏನಿರ್ತಾರೆ, ಆ ವಿದ್ವಾಂಸರಿಗಿಂತಲೂ ಅದೆಷ್ಟೋ ಸಹಸ್ರ ಪಾಲು ದೊಡ್ಡ ದೊಡ್ಡ ವಿದ್ವಾಂಸರೇ ಆಗಿರ್ತಾರೆ ಈ ಚಕ್ರವರ್ತಿಗಳು, ಪಿತೃಗಳು, ಋಷಿಗಳು ಮತ್ತೆ ದೇವತೆಗಳೆಲ್ಲ. ಆದ್ರಿಂದ ಇಲ್ಲಿ ಹೇಳ್ತಿರುವ ಆ ರಾಜರ ಕಥೆ ಅನ್ನೋದಿದೆಯಲ್ಲ, ಅದು ಕೇವಲ ರಾಜರು ಅನ್ನೋ ದೃಷ್ಟಿಯಿಂದ ನಾವು ಅವರನ್ನು ನೋಡಬಾರದು. ಅವರನ್ನು ದೊಡ್ಡ ದೊಡ್ಡ ಜ್ಞಾನಿಗಳು ಎನ್ನುವ ದೃಷ್ಟಿಯಿಂದಲೇ ನೋಡ್ಬೇಕು. ಪ್ರಿಯವ್ರತ ಅಂತ ದೊಡ್ಡ ಚಕ್ರವರ್ತಿಯನು ವೈರಾಗ್ಯದಿಂದ ಸನ್ಯಾಸಿ ಆಗಬೇಕು ಅಂತ ಹೊರಟ. ತಂದೆ ಮನು ಆತನಿಗೆ ಸಾಮ್ರಾಜ್ಯವನ್ನ, ಪರಂಪರೆಯಿಂದ ಬಂದ ಸಾಮ್ರಾಜ್ಯವನ್ನು ಕೊಡಬೇಕು ಅಂತ ಹೊರಟ್ರೆ ಇವನು ಬೇಡ ಅಂತ. ಆಗ ಚತುರ್ಮುಖ ಬ್ರಹ್ಮ ಅಲ್ಲಿಗೆ ಬಂದು, ನೀನು ಸನ್ಯಾಸಿ ಆಗಬೇಕಾದವನಲ್ಲ, ಗೃಹಸ್ಥನಾಗಿದ್ದು ನಿನಗೆ ನಿನ್ನ ಪಾಲಿಗೆ ಬಂದಂತಹ ಕರ್ತವ್ಯವನ್ನು ಮಾಡಬೇಕು.
ಅಂತ ಅವನಿಗೆ ಸಮಾಧಾನ ಹೇಳಿದ. ಇದು ಪ್ರಿಯವೃತ್ತನ ಕಥೆ ಆಯಿತು. ಧೃತರಾಷ್ಟ್ರನು ಕೂಡ ವಿದುರ, ಸಂಜಯ, ಕುಂತಿ, ಗಾಂಧಾರಿ ಇವ್ರ ಜೊತೆಗೆ ದೀರ್ಘಕಾಲ ತಪಸ್ಸು ಮಾಡಿದ್ದ ಬದರಿಕಾಶ್ರಮದಲ್ಲಿ. ಕೊನೆಗೆ ಯೋಗ ಬಲದಿಂದ ಶರೀರ ಪರಿತ್ಯಾಗ ಮಾಡಿದ್ದ. ಮಹಾಭಾರತ, ರಾಮಾಯಣ, ಭಾಗವತ ಇತ್ಯಾದಿಗಳನ್ನು ಓದುವಾಗ ಯಾವುದೋ ಒಂದು ಹಂತದಲ್ಲಿ ಧೃತರಾಷ್ಟ್ರ ನಮಗೆ ಖಳನಾಯಕನಂತೆ ಕಾಣ್ತಾನೆ. ಪ್ರಿಯವೃತ, ಮುಚುಕುಂದ ಮೊದಲಾದವರೆಲ್ಲ ನಾಯಕರಂತೆ ಕಾಣ್ತಾರೆ. ವಸ್ತುತಃ ಅವರೆಲ್ಲ ಜ್ಞಾನಿಗಳೇ. ಪ್ರಾರಬ್ಧ ಕರ್ಮದಿಂದ ಒಂದು ಯಾವುದೋ ಅವತಾರದಲ್ಲಿ ಇಂಥ ಪಡಿಪಾಟಲನ್ನು ಅವರು ಅವಲಂಬಿಸಿರ್ತಾರೆ. ತಮ್ಮ ನಿಜವಾದ ತತ್ವಜ್ಞಾನವೂ ಕೂಡ ಮರೆಯಾಗುವಂಥ ಸ್ಥಿತಿಯನ್ನು ಅವರು ಅವಲಂಬಿಸಿರ್ತಾರೆ. ಅದಕ್ಕಾಗಿ ಧೃತರಾಷ್ಟ್ರನ ಕಥೆಯನ್ನು ಕೂಡ ಇಲ್ಲಿ ತಗೊಂಡಿದ್ದಾರೆ ಅವಧೂತರು. ಧೃತರಾಷ್ಟ್ರನ ಕಥೆಯನ್ನ ಅವಧೂತರು ಹೇಳಲಿಲ್ಲ ಅಂತ ಕಾಣಿಸ್ತದೆ. ವ್ಯಾಖ್ಯಾನ ಮಾಡುವಾಗ ಗುರುಗಳಾದಂಥ ಪುರಾಣಿಕಾಚಾರ್ಯರು ಅದನ್ನು ಸ್ಮರಿಸಿಕೊಂಡಂತೆ ಕಾಣಿಸ್ತದೆ. ಸ್ವಯಂಭೂಮನು ಅವನ ಮಗ ಈ ಪ್ರಿಯವ್ರತ ವೈರಾಗ್ಯವನ್ನು ಆರಿಸಿ ಹೋದ್ನಲ್ಲ, ಆಗ ವೈರಾಗ್ಯವನ್ನು ಆರಿಸಿ ಹೋದಾಗ ಚತುರ್ಮುಖ ಬ್ರಹ್ಮ ಆತನಿಗೆ ಈ ಮುಂದಿನಂತೆ ಉಪದೇಶ ಮಾಡಿದ್ದ. ಏನಂತ ಉಪದೇಶ ಮಾಡಿದ್ದ? ಯಥಾ ಗಾವೋ ನಸಿಪ್ರೋತಾ ತಂತ್ಯಾಂ ಬದ್ಧಾ ಸ್ವಧಾಮಭಿಃ ವಾಕ್ತಂತ್ಯಾಂ ನಾಮಭಿರ್ಬದ್ಧಾ ವಹಂತಿ ಬಲಿಮೀಷಿತು ಅಂತ. ಒಂದು ಎತ್ತಿಗೆ ಮೂಗುದಾರ ಹಾಕಿದ್ರೆ ಅದು ಹೇಗೆ ಅದಕ್ಕೆ ಅಧೀನವಾಗಿ ಕೆಲಸ ಮಾಡ್ತಾ ಇರ್ತದೆ, ಅದರಂತೆ ನಾವು ಕೂಡ ಭಗವಂತನ ಅಧೀನರಾಗಿದ್ದು ನಮ್ಮ ವಿಹಿತ ಕರ್ಮಗಳನ್ನು ಮಾಡ್ತಾ ಆತನನ್ನು ಆರಾಧಿಸಬೇಕು. ನಿನಗೀಗ ವಿಹಿತವಾದದ್ದು ಗೃಹಸ್ಥ ಧರ್ಮ, ಸನ್ಯಾಸ ಬೇಡ. ಚತುರ್ಮುಖ ಬ್ರಹ್ಮನಿಗೆ ಅದು ಗೊತ್ತಿತ್ತು. ಇವನಿಗೆ ಯಾವ ಥರದ ಆರಾಧನೆ, ಯಾವ ಆಶ್ರಮ ಈತನಿಗೆ ಈಗ ಉಚಿತ, ಯಾವುದು ಬೇಡ ಅಂತ ಅನ್ನುವುದೆಲ್ಲ ಅವನಿಗೆ ಗೊತ್ತಿತ್ತು ಚತುರ್ಮುಖ ಬ್ರಹ್ಮನಿಗೆ. ಅದನ್ನೇ ಹೇಳಿದೆ. ಹಾಗೆ ಧೃತರಾಷ್ಟ್ರ ಮತ್ತು ಪ್ರಿಯವೃತ ಇಬ್ಬರೂ ಕೂಡ ಆ ಭಗವಂತನನ್ನು ಆ ರೀತಿಯಾಗಿ ಆರಾಧಿಸಿದರು. ಧೃತರಾಷ್ಟ್ರನೂ ವಿರಕ್ತನಾದ, ಮತ್ತೆ ಮುಚುಕುಂದನೂ ವಿರಕ್ತನಾದ, ಪ್ರಿಯವೃತನೂ ಕೂಡ ವಿರಕ್ತನಾದ. ಈ ಶ್ಲೋಕವನ್ನು ಓದುವಾಗ ಯಥಾ ಗಾವು ನಸಿಪ್ರೋತಾ ತಂತ್ಯಾಂ ಬದ್ಧಾ ಸ್ವಧಾಮಭಿಃ ವಾಕ್ತಂತ್ಯಾಂ ನಾಮಭಿರ್ಬದ್ಧಾ ವಹಂತಿ ಬಲಿಮೀಷಿತು ಅಂತ ನಾವು ಶ್ಲೋಕ ನೋಡಿದ್ವಲ್ಲ, ಆಗ ನನಗೆ ಐತರೇಯ ಉಪನಿಷತ್ತಿನ ಮತ್ತು ಅದರ ಭಾಷ್ಯದ ಒಂದು ಮಾತು ನೆನಪಿಗೆ ಬರ್ತದೆ. ಮೂಗುದಾರ ಹಾಕಿದ ಎತ್ತು ಹೇಗೆ ತನ್ನ ಕೆಲಸ ಮಾಡ್ತಾ ಇರ್ತದೋ ಹಾಗೆ ನಾವು ಕೂಡ ಭಗವಂತನಿಗೆ ಅಧೀನರಾಗಿ ಆತನ ಆಜ್ಞೆಯನ್ನ ಕೇಳ್ತಾ ನಮ್ಮ ಕರ್ತವ್ಯವನ್ನು ಮಾಡಬೇಕು ಅಂತ ಅಲ್ಲಿದೆ. ಹೀಗೆ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಮಾತಿದೆ, ತಸ್ಯ ವಾಕ್ ತಂತಿ ಅಂತ. ಭಗವಂತನ ಆಜ್ಞೆ ಅನ್ನುವುದೇನಿದೆ ಆ ಆಜ್ಞೆಯನ್ನ ಜಗತ್ತಿಗೆ ತಿಳಿಸ್ಬೇಕಲ್ಲ. ಈ ವೇದವಾಣಿ ಎಂಬುದು ಭಗವಂತನ ಆಜ್ಞೆಯನ್ನು ಜಗತ್ತಿಗೆ ತಿಳಿಸ್ತದಂತೆ. ಭಗವಂತನ ಆಜ್ಞೆಗೂ ಮತ್ತೆ ಈ ಕಡೆ ಜಗತ್ತಿಗೂ ನಡುವೆ ಒಂದು ಹಗ್ಗ ಇದು ಈ ವೇದವಾಣಿ ಇದ್ದಂತೆ. ಈ ವೇದವಾಣಿ ಎಂಬುದು ಹಗ್ಗ ಇದ್ದಂತೆ, ಅದಕ್ಕೆ ತಸ್ಯ ವಾಕ್ ತಂತಿ ಅಂತ. ಅದರ ಭಾಷ್ಯದಲ್ಲಿ ತಸ್ಯ ನಾರಾಯಣಸ್ಯೈವ ಸರ್ವ ವೇದಾತ್ಮಿಕಾ ಹಿ ವಾಕ್. ಆ ನಾರಾಯಣನ ಸಕಲ ವೇದ ರೂಪವಾದ ವಾಣಿ ಏನಿದೆ ಅದು ಜಗತ್ತನ್ನ ಮತ್ತೆ ಭಗವಂತನ ಆಜ್ಞೆಯನ್ನ ಎರಡನ್ನೂ ಸಂಪರ್ಕಿಸಿದೆ. ಹೀಗೆ ಒಂದಕ್ಕೊಂದು ಸಂಪರ್ಕ ಕೊಟ್ಟಿರುವುದೇ ಈ ಒಂದು ವೇದರೂಪವಾದ ವಾಣಿ. ಶ್ರುತಿಸ್ಮೃತಿ ಹರೇರಾಜ್ಞೆ ಅಂತ ನಾವು ಬೇರೆ ಕಡೆನೂ ಕೂಡ ಅದನ್ನೇ ನೋಡ್ತೇವೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಆ ಈಶಿತೃವಾದಂತಹ ನಮ್ಮೆಲ್ಲರಿಗೂ ಒಡೆಯನಾದಂತಹ ಭಗವಂತನ ಪೂಜೆಯನ್ನು ನಾವು ಮಾಡುವ ಕರ್ಮಗಳ ಮೂಲಕ ಮಾಡಬೇಕು.
ಯಾವ ಕರ್ಮವೂ ಅಲ್ಲಿ ಕನಿಷ್ಠವೂ ಅಲ್ಲ, ಮತ್ತಾವ ಕರ್ಮವೂ ಅಲ್ಲಿ ದೊಡ್ಡದೂ ಅಲ್ಲ. ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್ ಯತೋ ವಸಂತೆ ಸಹ ಷಟ್ಸಪತ್ನಾಃ ಜಿತೇಂದ್ರಿಯಸ್ಯ ಆತ್ಮರತೆ ಬುಧಸ್ಯ ಗೃಹಾಶ್ರಮ ಕಿಮ್ನ ಕರೋತ್ಯವದ್ಯಂ ಅಂತ. ಇದು ಚತುರ್ಮುಖ ಬ್ರಹ್ಮ ಆ ಪ್ರಿಯವೃತನಿಗೆ ಹೇಳಿದಂಥ ಒಂದು ಮಾತು. ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡು, ಅಲ್ಲಿದ್ದೇ ಭಗವಂತನ ಸೇವಾ ಮಾಡು. ಗೃಹಸ್ಥಾಶ್ರಮದಲ್ಲಿ ಈ ವಿಷಯಾಸಕ್ತಿ ಪ್ರಜ್ವಲಿಸಿ ಆ ವಿಷಯದ ಆಸಕ್ತಿಯಿಂದ ನಾವು ಹಾಳಾಗಿ ಹೋಗಿಬಿಡ್ತೀವಿ ಅಂತ ಭಯ ಪಡಬೇಡ. ಯಾಕೆಂದ್ರೆ ಇಂದ್ರಿಯ ನಿಗ್ರಹ ಇರುವುದು ಮುಖ್ಯ. ಇಂದ್ರಿಯ ನಿಗ್ರಹ ಇದ್ದರೆ ಅವನು ಗೃಹಸ್ಥಾಶ್ರಮದಲ್ಲಿ ಇದ್ರೂ ಕೂಡ ಅವನಿಗೆ ಯಾವುದೇ ತೊಂದರೆ ಆಗೋದಿಲ್ಲ. ಇಂದ್ರಿಯ ನಿಗ್ರಹ ಇಲ್ಲದೆ ಹೋದ್ರೆ ಅಂಥವನು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ್ರೇನು, ವಾನಪ್ರಸ್ಥಾಶ್ರಮ ಸ್ವೀಕಾರ ಮಾಡಿದ್ರೇನು, ಮತ್ತೆ ಏನನ್ನ ಮಾಡಿದ್ರೇನು, ಎಲ್ಲವೂ ಒಂದೇ ಅವನಿಗೆ. ಅದಕ್ಕಾಗಿ ಇಂದ್ರಿಯ ನಿಗ್ರಹ ಅನ್ನುವುದು ಮುಖ್ಯ. ಅಂಥ ಇಂದ್ರಿಯ ನಿಗ್ರಹ ಇರುವಂಥ ಜ್ಞಾನಿಗೆ ಗೃಹಸ್ಥಾಶ್ರಮ ಏನು ಅಪಾಯ ಮಾಡಬಲ್ಲದು ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ಗೃಹಾಶ್ರಮ ಕಿಮ್ನು ಕರೋತಿ ಅವಧ್ಯಂ. ಅವಧ್ಯ ಅಂದ್ರೆ ದೋಷ. ಏನು ದೋಷವನ್ನು ಮಾಡ್ತದೆ? ಏನು ದೋಷವನ್ನು ಮಾಡೋದಿಲ್ಲ. ಇದು ನಮಗೂ ಎಲ್ರಿಗೂ ಕೂಡ ತಿಳಿಸಿರುವಂತಹ ಒಂದು ಮಾತೆ. ಪ್ರಾಯ ನಾವು ಇಲ್ಲಿರುವಂತಹ ನಾವು ಎಲ್ಲರೂ ಕೂಡ ಸ್ವರೂಪತಃ ಅಷ್ಟು ವಿರಕ್ತರಾದವರಲ್ಲ, ಸಾಮಾನ್ಯರಾದವರೇ ನಾವು. ಆದ್ರಿಂದ ವಿಶೇಷತಃ ಈ ಕಲಿಯುಗದಂಥ ಕಾಲದಲ್ಲಿ ನಾವು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡದೆ ಹೋದ್ರೆ ಅನೇಕ ಥರದ ಆಪತ್ತುಗಳಿಗೆ ಗುರಿಯಾಗ್ತೇವೆ. ಆದ್ರಿಂದ ನಮ್ಮ ದೇಹ ಮನಸ್ಸು ಇದೆಲ್ಲವನ್ನು ಶುದ್ಧವಾಗಿ ಇಟ್ಕೊಳ್ಬೇಕು ಎಂಬ ಒಂದು ದೃಷ್ಟಿಕೋನದಿಂದ ಗೃಹಸ್ಥಾಶ್ರಮವನ್ನು ನಮ್ಮಂಥವರೆಲ್ಲರೂ ಕೂಡ ಆಶ್ರಯಿಸಬೇಕು. ಕಲಿಯುಗದಲ್ಲಿ ಅಖಂಡ ಬ್ರಹ್ಮಚಾರಿಗಳಾಗಿರಬಾರದು ಅಂತ ಶಾಸ್ತ್ರ ಅದಕ್ಕಾಗಿ ಹೇಳ್ತದೆ. ಹಿಂದೆ ತ್ರೇತಾಯುಗ, ಕೃತಯುಗ, ದ್ವಾಪರದಲ್ಲೆಲ್ಲ ಅಖಂಡವಾದ ಬ್ರಹ್ಮಚರ್ಯಕ್ಕೆ ಅವಕಾಶ ಇತ್ತೇನೋ, ಈಗ ಅದಕ್ಕೆ ಅವಕಾಶ ಇಲ್ಲ. ಆದರೆ ಇಲ್ಲಾದರೂ ಕೂಡ ನಾನಾ ಥರದ ಸಾಂಸಾರಿಕ ಸುಖ ದುಃಖಗಳನ್ನು ಉಂಡು ನಮಗೆ ವೈರಾಗ್ಯ ಬಂದದ್ದಾದ್ರೆ ಈ ಗೃಹಸ್ಥಾಶ್ರಮ ನಮಗೆ ತೊಂದರೆ ಏನೂ ಮಾಡೋದಿಲ್ಲ. ಅದು ನಮಗೆ ಈ ಪರತತ್ವದ ಅಧ್ಯಾತ್ಮದ ಮಾರ್ಗಕ್ಕೆ ಯಾವುದೇ ರೀತಿಯಿಂದಲೂ ಬಾಧಕ ಅಲ್ಲ ಅಂತ ಹೇಳ್ತಾರೆ. ಹೊರತದು ಸಾಧಕವೇ ಆಗಬಲ್ಲದು. ಒಂದು ಗಾದೆ ಮಾತು ನೆನಪಿಗೆ ಬರ್ತದೆ, ಅದನ್ನು ತಮ್ಮ ಜೊತೆ ಹಂಚಿಕೊಳ್ಳೋದ್ರ ಮೂಲಕ ಇವತ್ತಿನ ಈ ಭಾಗವನ್ನು ಸಮಾಪ್ತ ಮಾಡ್ತೇನೆ. ಎಲ್ಲರೂ ಮದುವೆ ಆಗಲೇಬೇಕಂತೆ. ಯಾಕೆಂದ್ರೆ ಒಂದು ವೇಳೆ ನಮ್ಮ ಅದೃಷ್ಟ ನಮ್ಮ ಪತ್ನಿಯ ಅದೃಷ್ಟ ಇಬ್ರದು ಸರಿ ಇದ್ರೆ ಇಬ್ರು ಸ್ವರ್ಗ ಸುಖ ಕಾಣ್ತೇವೆ. ಸ್ವರ್ಗವೇ ನಮ್ಮ ಕೈ ಸಿಕ್ಕಂತೆ. ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದು ಸರ್ವಜ್ಞ ಅಂತ ಏನು ಸರ್ವಜ್ಞನ ಮಾತಿದೆ. ಸ್ವರ್ಗೋ ಗೃಹಸ್ಥಾಶ್ರಮ ಅಂತೇನೋ ಒಂದು ಸಂಸ್ಕೃತದ ಸುಭಾಷಿತವೂ ಕೂಡ ಇದೆ. ಆ ಸಂಸ್ಕೃತ ಸುಭಾಷಿತ ಹೀಗಿದೆ: ಸಾನಂದಂ ಸದನಂ ಸುತಾಶ್ಚ ಸುಧಿಯ ಕಾಂತಾನ ದುರ್ಭಾಷಿಣಿ ಸನ್ಮಿತ್ರಂ ಸುಧನಂ ಸ್ವಯೋಷಿತಿರತಿಶ್ಚಾಜ್ಞಾಪರ ಸೇವಕಾ ಆತಿಥ್ಯಂ ಶಿವಪೂಜನಂ ಪ್ರತಿದಿನಂ ದೃಷ್ಟಾನ್ನ ಪಾನಂ ಗೃಹೇ ಸಾಧೋಸಂಗಂ ಉಪಾಸತೆ ಸತತಂ ಸ್ವರ್ಗೋ ಗೃಹಸ್ಥಾಶ್ರಮ ಅಂತ. ಮನೆಯಲ್ಲಿ ಆನಂದ ತುಂಬಿ ತುಳುಕಾಡ್ತಿದೆ. ಮಕ್ಕಳು ನಮಗೆ ವಿಧೇಯರಾಗಿ ಸದ್ಬುದ್ಧಿ ಉಳ್ಳವರಾಗಿದ್ದಾರೆ. ಹೆಂಡತಿ ಕೆಟ್ಟ ಮಾತು ಆಡುವವಳಲ್ಲ, ಪ್ರಿಯ ಭಾಷಣಿಯಾಗಿದ್ದಾಳೆ, ಪ್ರಿಯ ದರ್ಶನಳಾಗಿದ್ದಾಳೆ. ಸಜ್ಜನರಾದಂಥ ಮಿತ್ರರಿದ್ದಾರೆ. ವೆಚ್ಚಕ್ಕೆ ಸಾಕಷ್ಟು ಹೊನ್ನಿದೆ. ಸತಿಪತಿಯರಿಬ್ಬರು ಪರಸ್ಪರ ನಿಷ್ಠರಾಗಿದ್ದಾರೆ. ಆಳು ಕಾಳುಗಳು ನಮ್ಮ ಮಾತನ್ನು ಅನುಸರಿಸಿ ನಡೀತಾರೆ. ನಿತ್ಯ ಮನೆಯಲ್ಲಿ ಆತಿಥ್ಯ ನಡೀತದೆ.
ಭಗವಂತನ ಪೂಜೆ ನಡೀತದೆ, ಸುಗ್ರಾಸ ಭೋಜನ ನಡೀತದೆ, ಸಜ್ಜನರ ಸಾಧುಗಳ ಸಮಾಗಮ ಇದೆ ಮನೆಯಲ್ಲಿ. ಹೀಗಿದ್ದಾಗ ಇಂಥ ಗೃಹಸ್ಥಾಶ್ರಮವನ್ನು ನಾವು ಸ್ವರ್ಗ ಅಂತಲೇ ಹೇಳಬೇಕು ಅಂತ. ಹೀಗೆ ಎಲ್ಲ ಅನುಕೂಲ ಒದಗಿ ಬಂದರೆ ಸ್ವರ್ಗದಂಥ ಗೃಹಸ್ಥಾಶ್ರಮವನ್ನು ನಾವು ಅನುಭವಿಸ್ತೀವಂತೆ. ಒಂದು ವೇಳೆ ಆ ಅನುಕೂಲ ಒದಗಿ ಬರದೇ ಹೋದರೆ, ಇಷ್ಟೆಲ್ಲ ಅನುಕೂಲಗಳು, ಎಲ್ಲ ಥರದ ಅನುಕೂಲಗಳು ಪ್ರತಿಯೊಬ್ಬನಿಗೂ ಒದಗಿ ಬರೋದು ಕಷ್ಟವೇ. ಆವಾಗ ಒಳ್ಳೆಯ ವೈರಾಗ್ಯನೇ ಬರ್ತದೆ. ಯಾಕಾದರೂ ಈ ಗೃಹಸ್ಥಾಶ್ರಮಕ್ಕೆ ಬಿದ್ದನೋ ಅಂತ ಹಾಸ್ಯವಾಗಿ ಹೇಳ್ತದೆ ಗಾದೆ ಮಾತು. ವೈರಾಗ್ಯ ಬರ್ತದೆ, ದೊಡ್ಡ ತತ್ವಜ್ಞಾನಿ ಆಗ್ತಿ, ಜಗತ್ತಿಗೆ ಅದರಿಂದ ಲಾಭ ಇದೆ, ನಿನಗೂ ಲಾಭ ಇದೆ, ಜಗತ್ತಿಗೂ ಲಾಭ ಇದೆ. ನೀನು ಸಂಸಾರದಲ್ಲಿ ಸುಖವಾಗಿದ್ರೆ ನಿನಗೆ ಮಾತ್ರ ಲಾಭ, ನೀನು ತತ್ವಜ್ಞಾನಿ ಆದರೆ ಜಗತ್ತಿಗೆ ಮತ್ತೆ ನಿನಗೂ ದೊಡ್ಡ ಲಾಭ ಅಂತ ಆ ಗಾದೆ ಮಾತಿದೆ. ಆದ್ದರಿಂದ ಗೃಹಸ್ಥಾಶ್ರಮದಲ್ಲಿ ನಾವು ಪ್ರವೇಶ ಮಾಡುವುದು ಅಥವಾ ಅದರಲ್ಲಿ ಬೀಳುವುದು ಯಾವತ್ತೂ ಕೂಡ ಲಾಭಕರವೇ ಅಂತ ತಿಳ್ಕೊಳ್ಬೇಕು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.